ರಾಜ್ಯಾದ್ಯಂತ ಅಪ್ಪು ಅಭಿನಯದ ಜೇಮ್ಸ್ ಅಬ್ಬರ ಹೇಗಿತ್ತು? ಒಂದೇ ಥಿಯೇಟರ್ ಮುಂದೆ 30 ಸಿನಿಮಾಗಳ ಕಟೌಟ್ ನಿಲ್ಲಿಸಿದ್ದು ಎಲ್ಲಿ? ಲಕ್ಕಿ ಟಿಪ್ ಮೂಲಕ ಚಿನ್ನದ ನಾಣ್ಯ ಗೆದ್ದ ಲಕ್ಕಿ ಅಭಿಮಾನಿ ಯಾರು? ನೋಡೋಣ ಜೇಮ್ಸ್ ಜಾತ್ರೆ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾತ್ರಿಯಿಂದಲೇ ಕಿಕ್ಕಿರಿದು ಸೇರಿದ ಪುನೀತ್ ಫ್ಯಾನ್ಸ್ ಪುನೀತ್ ನೆನೆದು ಭಾವುಕರಾಗ್ತಿದ್ದಾರೆ. ಬಹುತೇಕ ಥಿಯೇಟರ್ಗಳಲ್ಲಿ ಟಿಕೆಟ್ ಸೋಲ್ಡ್ ಔಟ್ ಆಗಿದ್ದು ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಬೆಂಗಳೂರಿನ ಥಿಯೇಟರ್ಗಳಲ್ಲಿ ಜೇಮ್ಸ್ ಹವಾ ಜೋರಾಗಿದ್ದು ವೀರೇಶ್ ಥಿಯೇಟರ್ನಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಪ್ಪು ನಟನೆಯ 30 ಸಿನಿಮಾಗಳ ಕಟೌಟ್ ಹಾಕಲಾಗಿದೆ. ಅಭಿಮಾನಿಗಳು ಕಟೌಟ್ಗಳಿಗೆ ಹೂವಿನ ಹಾರ ಹಾಕಿ ಸಂಭ್ರಮಿಸ್ತಾ ಇದ್ದು ವಿದ್ಯುತ್ ದೀಪಾಲಂಕಾರ ಮಾಡಿದ್ದಾರೆ. ಅಪ್ಪುಗೆ ಜೈಕಾರ ಹಾಕಿ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ದೇಗುಲದ ಮಾದರಿ ಸೆಟ್ ಹಾಕಿ ಅಪ್ಪು ಭಾವಚಿತ್ರ ಇಟ್ಟಿದ್ದಾರೆ. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಬಿರಿಯಾನಿ ನೀಡಲಾಯಿತು. ಬೆಂಗಳೂರಿನ ಜಾಲಹಳ್ಳಿ ಕ್ರಾಸ್ನಲ್ಲಿರೋ ರಾಕ್ಲೈನ್ ಮಾಲ್ನಲ್ಲಿ ಬಿರಿಯಾನಿ ವ್ಯವಸ್ಥೆ ಮಾಡಲಾಗಿತ್ತು. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಚಿಕನ್ ಬಿರಿಯಾನಿ ಜೊತೆಗೆ ಸ್ವೀಟ್ಸ್ ಹಂಚಿಕೆ ಮಾಡಿದ್ರು. ಇನ್ನು ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಅಭಿಮಾನಿಗಳಿಗೆ ಕಾಫಿ, ಟೀ, ಮಸಾಲೆ ದೋಸೆ, ಬಿರಿಯಾನಿ ಊಟ, ಗೋಬಿ ಮಂಚೂರಿ ವ್ಯವಸ್ಥೆ ಮಾಡಲಾಗಿದೆ. ರಾಜ್ಯದಾದ್ಯಂತ ಜೇಮ್ಸ್ ಸಿನಿಮಾ ಹವಾ ಸೃಷ್ಟಿಸಿದ್ದು ಅಪ್ಪು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಬೆಂಗಳೂರಿನ ಜೆಪಿ ನಗರದ ಸಿದ್ದೇಶ್ವರ ಥಿಯೇಟರ್ ಬಳಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಅಪ್ಪು ಕಟೌಟ್ ಎದುರು ತೆಂಗಿನಕಾಯಿ ಒಡೆದು ಅಭಿಮಾನಿಗಳು ಸೆಲೆಬ್ರೇಷನ್ ಮಾಡಿದ್ದಾರೆ. ಅಪ್ಪು ಅಭಿಮಾನಿಗಳು ಚಿತ್ರ ವೀಕ್ಷಿಸುವವರಿಗೆ ಅನ್ನ ಸಂತರ್ಪಣೆ ಮಾಡುತ್ತಿದ್ದಾರೆ. ಥಿಯೇಟರ್ ಆವರಣದಲ್ಲಿ ಬಗೆ ಬಗೆಯ ಅಡುಗೆ ತಯಾರಿ ಮಾಡಿದ್ದಾರೆ. ಜೇಮ್ಸ್ ಸಿನಿಮಾ ವೀಕ್ಷಿಸಿದವರಿಗೆ ಚಿನ್ನದ ನಾಣ್ಯ ಗಿಫ್ಟ್ ನೀಡಲಾಗಿದೆ. ಬೆಂಗಳೂರಿನ ಕಮಲಾನಗರದಲ್ಲಿರುವ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ಚಿನ್ನದ ನಾಣ್ಯವನ್ನು ಉಡುಗೊರೆಯಾಗಿ ನೀಡಲಾಗಿದೆ. ಲಕ್ಕಿ ಟಿಪ್ ಮೂಲಕ ತಿಲಕ್ ಎನ್ನುವ ಫ್ಯಾನ್ಗೆ 2 ಗ್ರಾಂ ಚಿನ್ನದ ನಾಣ್ಯ ವಿತರಿಸಲಾಗಿದೆ. ಅಪ್ಪು ಅಭಿಮಾನಿಗಳಿಂದ 2 ಗ್ರಾಂ ಚಿನ್ನದ ನಾಣ್ಯ ವಿತರಣೆ ಮಾಡಿದ್ದು ಸಚಿವ ಗೋಪಾಲಯ್ಯ ಚಿನ್ನದ ನಾಣ್ಯ ವಿತರಿಸಿದ್ರು. ಬೆಂಬಲಿಗರ ಜೊತೆ ಸಚಿವ ಗೋಪಾಲಯ್ಯ ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ರು. ಡಾಕ್ಟರ್ ರಾಜ್ಕುಮಾರ್ ಕುಟುಂಬ ಜೇಮ್ಸ್ ಸಿನಿಮಾ ವೀಕ್ಷಿಸಿದೆ. ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ರಾಜ್ ಕುಟುಂಬಸ್ಥರು ಚಿತ್ರ ವೀಕ್ಷಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಸಹೋದರಿಯರಾದ ಲಕ್ಷ್ಮೀ, ಪೂರ್ಣಿಮಾ ವೀರೇಶ್ ಥಿಯೇಟರ್ನಲ್ಲಿ ಸಿನಿಮಾ ನೋಡಿದ್ರು. ಪುನೀತ್ ಬಾಡಿಗಾರ್ಡ್ ಆಗಿದ್ದ ಚಲಪತಿ ಜೊತೆ ಆಗಮಿಸಿದ್ರು. ಬಾನಂಗಳದಲ್ಲೂ ಪುನೀತ್ ರಾಜ್ಕುಮಾರ್ ರಾರಾಜಿಸಿದ್ದಾರೆ. ಮಿನಿ ಜೆಟ್ನಲ್ಲಿ ಅಪ್ಪುಗೆ ಹುಟ್ಟುಹಬ್ಬದ ಶುಭಾಶಯ ಕೋರಲಾಗಿದ್ದು ಬೆಂಗಳೂರಿನ ಜಕ್ಕೂರು ಏರ್ಡ್ರೋಮ್ನಿಂದ ಟೇಕ್ ಆಫ್ ಆದ ಜೆಟ್ನಲ್ಲಿ ವಿಶ್ ಮಾಡಲಾಗಿದೆ. ಸುಮಾರು 60 ನಿಮಿಷಗಳ ಕಾಲ ಹಾರಾಡಿದ ಫ್ಲೈಟ್ ಬ್ಯಾನರ್ನಲ್ಲಿ ಅಪ್ಪುಗೆ ಜನ್ಮದಿನದ ಶುಭಾಶಯ ಕೋರಲಾಗಿದೆ. ಮೈಸೂರಿನಲ್ಲೂ ಹೆಲಿಕಾಪ್ಟರ್ ಮೂಲಕ ಜೇಮ್ಸ್ಗೆ ಪುಷ್ಪಾರ್ಚನೆ ಮಾಡಲಾಗಿದೆ. ಜೇಮ್ಸ್ ಚಿತ್ರ ವೀಕ್ಷಣೆ ವೇಳೆ ಅಪ್ಪುಗೆ ಆಸನ ಮೀಸಲಿಡಲಾಗಿತ್ತು. ಬೆಂಗಳೂರಿನ ಕಮಲಾನಗರದ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ರಿಸರ್ವ್ ಮಾಡಲಾಗಿತ್ತು. 17ನೇ ನಂಬರ್ ಸೀಟ್ಗೆ ಅಪ್ಪು ಫೋಟೋ ಇಟ್ಟಿದ್ರು. ಅಭಿಮಾನಿಗಳಲ್ಲಿ ಅಪ್ಪು ಇನ್ನೂ ಇದ್ದಾರೆ ಅನ್ನೋ ಭಾವವಿದೆ. ಇನ್ನು ಅಪ್ಪುಗೆ ಕಾಯ್ದಿರಿಸಿದ ಪಕ್ಕದ ಸೀಟ್ನಲ್ಲಿ ಕುಳಿತು ಬಾಲಕಿ ಸಿನಿಮಾ ನೋಡಿದ್ದಾಳೆ. ಫಸ್ಟ್ ಶೋ ನೋಡಲು ಅಪ್ಪ ಅಮ್ಮನ ಬಳಿ ಬಾಲಕಿ ಆಸೆ ವ್ಯಕ್ತಪಡಿಸಿದ್ಲು. ಅದರಂತೆ ಪುನೀತ್ ಫೋಟೋ ಇದ್ದ ಪಕ್ಕದ ಸೀಟ್ನಲ್ಲಿ ಕುಳಿತು ಸಿನಿಮಾ ವೀಕ್ಷಣೆ ಮಾಡಿದ್ದಾಳೆ. ಬೆಂಗಳೂರಿನ ಕೆಲಸಕ್ಕೆ ರಜೆ ಹಾಕಿ ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ದಾರೆ. ವೀರಭದ್ರೇಶ್ವರ ಚಿತ್ರಮಂದಿರದಲ್ಲಿ 70 ಮಹಿಳಾ ಪೌರಕಾರ್ಮಿಕರು ಜೇಮ್ಸ್ ಸಿನಿಮಾ ನೋಡಿದ್ದಾರೆ. ಜೇಮ್ಸ್ ವೀಕ್ಷಣೆಗೆ ಗುತ್ತಿಗೆದಾರರು ಹಣ ನೀಡಿದ್ರ ಬಗ್ಗೆ ಪೌರಕಾರ್ಮಿಕರು ಹೇಳಿಕೊಂಡ್ರು. ಅಲ್ಲದೆ ಅಪ್ಪು ಅಭಿನಯಕ್ಕೆ ಪೌರಕಾರ್ಮಿಕರು ಫಿದಾ ಆದ್ರು. ಮೈಸೂರಿನ ಥಿಯೇಟರ್ಗಳಿಗೆ ಭೇಟಿ ಕೊಟ್ಟಿದ್ದ ಶಿವಣ್ಣ ಹೇಳಿದ್ದೇನು? ಅಪ್ಪು ಜನ್ಮದಿನವನ್ನ ಅಭಿಮಾನಿಗಳ ದಿನವಾಗಿ ಘೋಷಿಸಲು ಮನವಿ ಮಾಡಿದ್ಯಾರು? ಬೆಂಗಳೂರಿನ ಥಿಯೇಟರ್ಗಳ ಬಳಿ ಹೇಗಿತ್ತು ಅಭಿಮಾನಿಗಳ ಸಂಭ್ರಮ ಸಡಗರ? ಇವೆಲ್ಲವನ್ನ ನೋಡೋಣ ಜೇಮ್ಸ್ ಫೀವರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೈಸೂರಿನಲ್ಲಿ ಶಿವಣ್ಣನನ್ನ ನೋಡಲು ನೂಕುನುಗ್ಗಲು ಏರ್ಪಟ್ಟಿತ್ತು. ಮೈಸೂರಿನ ಥಿಯೇಟರ್ಗಳಿಗೆ ಶಿವರಾಜ್ ಕುಮಾರ್ ವಿಸಿಟ್ ಕೊಟ್ಟಿದ್ರು. ಈ ವೇಳೆ ಸಂಗಮ್ ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ತಳ್ಳಾಟ ನೂಕಾಟ ಮಾಡಿದ್ರು. ಈ ವೇಳೆ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟರು. ಇನ್ನು ಗಾಯತ್ರಿ ಥಿಯೇಟರ್ಗೆ ಭೇಟಿ ಕೊಟ್ಟಿದ್ದ ಶಿವಣ್ಣ ಗೇಟ್ ಹತ್ತಿದ್ರು. ಗೇಟ್ ಹತ್ತಿ ಅಭಿಮಾನಿಗಳತ್ತ ಕೈ ಬೀಸಿ ಅಭಿಮಾನಿ ನೀಡಿದ ಅಪ್ಪು ಫೋಟೋಗೆ ಮುತ್ತಿಟ್ರು.
ಇಂದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ರ ಹುಟ್ಟುಹಬ್ಬ. ಹೀಗಾಗಿ ಅಪ್ಪು ಸಮಾಧಿಗೆ ಪತ್ನಿ ಅಶ್ವಿನಿ ಪೂಜೆ ಮಾಡಿದ್ರು. ಬೆಳಗ್ಗೆ ಕಂಠೀರವ ಸ್ಟುಡಿಯೋಗೆ ಭೇಟಿ ನೀಡಿದ್ದ ಪತ್ನಿ ಅಶ್ವಿನಿ ಅಪ್ಪು ಸಮಾಧಿಗೆ ಪೂಜೆ ಸಲ್ಲಿಸಿದ್ರು. ಬಳಿಕ ಬೆಂಗಳೂರಿನ ಗವಿಗಂಗಾಧರೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ಗವಿಗಂಗಾಧರೇಶ್ವರನ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ರು. ಪುನೀತ್ ರಾಜ್ಕುಮಾರ್ ಜನ್ಮದಿನವನ್ನ ಅಭಿಮಾನಿಗಳ ದಿನವಾಗಿ ಘೋಷಿಸಿ ಅಂತ ಪುನೀತ್ ಸಮಾಧಿ ಬಳಿ ಹಾಸ್ಯ ನಟ ಸಾಧು ಕೋಕಿಲ ಒತ್ತಾಯಿಸಿದ್ದಾರೆ. ಇಂದು ಅಪ್ಪು ಸಿನಿಮಾ ಜೇಮ್ಸ್ ರಿಲೀಸ್ ಆಗಿದ್ದು ಖುಷಿಯಾಗಿದೆ. ಉತ್ಸವದ ರೀತಿ ಸಿನಿಮಾ ಜನ್ಮದಿನವನ್ನ ಆಚರಿಸಲಾಗ್ತಿದೆ ಎಂದು ಕಂಠೀರವ ಸ್ಟುಡಿಯೋದಲ್ಲಿ ಸಾಧು ಕೋಕಿಲ ಹೇಳಿದ್ರು. ರಾಮನಗರದಲ್ಲಿ ಅಪ್ಪು ಅಭಿಮಾನಿಗಳು ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಶಾನ್ ಚಿತ್ರಮಂದಿರದ ಬಳಿ ಜಮಾಯಿಸಿದ ಫ್ಯಾನ್ಸ್ ಜೇಮ್ಸ್ ಜಾತ್ರೆಯಲ್ಲಿ ಪಾಲ್ಗೊಂಡ್ರು. ಅಲ್ಲದೆ ಎಬಿಸಿಡಿ ಡಾನ್ಸ್ ಅಕಾಡೆಮಿ ತಂಡದ ಸದಸ್ಯರು ಸಖತ್ ಡಾನ್ಸ್ ಮಾಡಿ ಅಪ್ಪುಗೆ ಶುಭಾಶಯ ಕೋರಿದ್ರು. ತಮಟೆ ಸದ್ದಿಗೆ ಯುವಕರು ಕೂಡ ಸ್ಟೆಪ್ಸ್ ಹಾಕಿದ್ರು. ಬಾಗಲಕೋಟೆಯಲ್ಲೂ ಅಭಿಮಾನಿಗಳು ಜೇಮ್ಸ್ ಸಿನಿಮಾವನ್ನ ನೋಡಿ ಎಂಜಾಯ್ ಮಾಡಿದ್ರು. ಬಾತ್ರೂಮ್ ಪೈಪ್ ಹಿಡಿದು ಅಪ್ಪು ಫ್ಯಾನ್ಸ್ ಥಿಯೇಟರ್ ಗೋಡೆ ಏರಿದ್ರು. ಬಳಿಕ ಚಿತ್ರಮಂದಿರದ ಒಳಗೆ ಎಂಟ್ರಿ ಕೊಟ್ಟು ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ರು. ಅಪಾಯವನ್ನು ಲೆಕ್ಕಿಸದೆ ಅಭಿಮಾನಿಗಳಿಬ್ಬರು ಅಪ್ಪುಗೆ ಅಭಿಮಾನ ಮೆರೆದ್ರು. ಇದೇ ವೇಳೆ ಶಕ್ತಿ ಚಿತ್ರಮಂದಿರ ಮುಂದೆ ನಿವೃತ್ತ ಯೋಧರಿಗೆ ಸನ್ಮಾನ ಮಾಡಲಾಯಿತು. ಶಾಲು ಹೊದಿಸಿ ಹಾರ ಹಾಕಿ ಪುನೀತ್ ಭಾವಚಿತ್ರದ ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದ್ರು. ಶೋ ಆರಂಭವಾಗ್ತಿದ್ದಂತೆ ಸ್ಕ್ರೀನ್ ಮುಂದೆ ನಿಂತು ಅಭಿಮಾನಿಗಳು ಸಂಭ್ರಮಿಸಿದ್ರು. ಬಾಗಲಕೋಟೆಯಲ್ಲಿ ಪುನೀತ್ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಾರೆ. ಭೀಮಶಿ ಮತ್ತು ಮಂಜುನಾಥ್ ಎಂಬುವವರು ಜೇಮ್ಸ್ ಸಿನಿಮಾ ನೋಡುವಾಗ ದುಃಖ ತಡೆಯಲಾಗದೆ ಅರ್ಧಕ್ಕೆ ಹೊರಬಂದಿದ್ದಾರೆ. ಇಬ್ಬರು ಪುನೀತ್ರ ದೊಡ್ಡ ಅಭಿಮಾನಿಗಳಾಗಿದ್ದು ಪುನೀತ್ ನೆನೆದು ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಅವರ ಹುಟ್ಟುಹಬ್ಬ, ಅವರ ಸಿನಿಮಾ ರಿಲೀಸ್ ಅಂತ ಸಂತಸ ಪಡ್ಬೇಕಾ, ಅವರಿಲ್ಲ ಅಂತ ಅಳ್ಬೇಕಾ? ಸಿನಿಮಾ ನೋಡುವಾಗ ಬಹಳ ದುಃಖ ಆಯಿತು, ಅದಕ್ಕೆ ಅರ್ಧದಿಂದ ಹೊರಬಂದೆವು ಎಂದು ಅಭಿಮಾನಿಗಳು ಕಣ್ಣೀರಿಟ್ಟಿದ್ದಾರೆ. ಪುನೀತ್ ಅಭಿನಯದ ಜೇಮ್ಸ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ತಿದ್ದು ಸಿನಿಮಾ ವೀಕ್ಷಣೆ ಬಳಿಕ ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಾಯಿಸಿದ್ದಾರೆ. ಶಿವಮೊಗ್ಗದ ಎಚ್ಪಿಸಿ ಚಿತ್ರಮಂದಿರದ ಆವರಣದಲ್ಲಿ ನೇತ್ರದಾನಕ್ಕೆ ನೋಂದಣಿ ಮಾಡಿದ್ದಾರೆ. ಜೇಮ್ಸ್ ಸಿನಿಮಾ ನೋಡಿದ ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಾಯಿಸಿ ಅಪ್ಪು ನೆನೆದು ಭಾವುಕರಾದ್ರು. ಕಲಬುರಗಿ ನಗರದ ಸಂಗಮ ಚಿತ್ರಮಂದಿರದಲ್ಲಿ ಜೇಮ್ಸ್ ಚಿತ್ರದ ಟಿಕೆಟ್ ಪಡೆಯಲು ನೂಕುನುಗ್ಗಲು ಏರ್ಪಟ್ಟಿತ್ತು. ಟಿಕೆಟ್ಗೆ ಮುಗಿಬಿದ್ದ ಫ್ಯಾನ್ಸ್ ಚಿತ್ರಮಂದಿರ ಬಳಿ ನರ್ತಿಸ್ತಾ ಎಂಜಾಯ್ ಮಾಡಿದ್ರು. ಅಲ್ಲದೆ ಮಂಗಳಮುಖಿಯರು ಕೂಡ ಡಾನ್ಸ್ ಮಾಡಿದ್ರು. ಯುವಕರು ಅಪ್ಪು ಭಾವಚಿತ್ರ ಹಿಡಿದು ಅಪ್ಪು ಅಪ್ಪು ಅಂತ ಕೂಗಿ ಅಭಿಮಾನ ವ್ಯಕ್ತಪಡಿಸಿದ್ರು. ಪುನೀತ್ ಹುಟ್ಟುಹಬ್ಬಕ್ಕೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶುಭಾಶಯ ಕೋರಿದ್ದಾರೆ. ಪುನೀತ್ ರಾಜ್ಕುಮಾರ್ ನಮ್ಮಿಂದ ಕಣ್ಮರೆಯಾಗಿದ್ರು, ಕೋಟ್ಯಂತರ ಹೃದಯಗಳಲ್ಲಿ ನಟ ಪುನೀತ್ ಅಜರಾಮರರಾಗಿದ್ದಾರೆ. ಅಪ್ಪುವನ್ನ ಇಂದು ಪ್ರೀತಿ ಮತ್ತು ದುಃಖದಿಂದ ಸ್ಮರಿಸ್ತೇನೆ. ಪುನೀತ್ ಸರಳ, ಸಜ್ಜನಿಕೆ, ಪ್ರೀತಿ, ಆತ್ಮವಿಶ್ವಾಸದಿಂದ ಇದ್ರು. ನಟ ಪುನೀತ್ ರಾಜ್ಕುಮಾರ್ ಅಜರಾಮರ ಎಂದು ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕೋಲಾರದಲ್ಲಿ ಅದ್ದೂರಿ ಜೇಮ್ಸ್ ಮೆರವಣಿಗೆ ಹೇಗಿತ್ತು? ಥಿಯೇಟರ್ ಒಳಗೆ ಸ್ಕ್ರೀನ್ ಹತ್ತಿರವೇ ಪಟಾಕಿ ಸಿಡಿಸಿದ್ದು ಯಾರು? ಅಪ್ಪು ಫ್ಯಾನ್ಸ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದು ಎಲ್ಲಿ? ನೋಡೋಣ ಫ್ಯಾನ್ ಪುನೀತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಟ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬ ಹಾಗೂ ಜೇಮ್ಸ್ ಚಿತ್ರ ಬಿಡುಗಡೆ ಹಿನ್ನೆಲೆ ಕೋಲಾರದಲ್ಲಿ ಅದ್ದೂರಿ ಮೆರವಣಿಗೆ ಮಾಡಲಾಗಿದೆ. ಅಭಿಮಾನಿಗಳು ಪುನೀತ್ ಚಿತ್ರಗಳ ಮೆರವಣಿಗೆ ಮಾಡಿದ್ರು. ನಗರದ ಗಾಂಧಿವನದಲ್ಲಿ ಅಪ್ಪು ಫೋಟೋಗೆ ಪುಷ್ಪಾರ್ಚನೆ ಮಾಡಿ ಎಸ್ಪಿ ಡಿ ದೇವರಾಜ್ ಮೆರವಣಿಗೆಗೆ ಚಾಲನೆ ನೀಡಿದ್ರು. ಬಳಿಕ ಬ್ಯಾಂಡ್ ಸೆಟ್ನೊಂದಿಗೆ ನೂರಾರು ಅಭಿಮಾನಿಗಳು, ಆಟೋಗಳು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ವು. ಇನ್ನು ನಗರದ ಶಾರದಾ ಚಿತ್ರಮಂದಿರದ ಬಳಿ ಅಪ್ಪು ಅಭಿಮಾನಿಗಳಿಗೆ ಬಿರಿಯಾನಿ ಹಂಚಲಾಯಿತು. ಬಾಗಲಕೋಟೆಯಲ್ಲಿ ಜೇಮ್ಸ್ ನೋಡೋದಕ್ಕೆ ನೂಕುನುಗ್ಗಲು ಉಂಟಾಗಿತ್ತು. ಥಿಯೇಟರ್ ಒಳಗೆ ಹೋಗೋದಕ್ಕೆ ಅಭಿಮಾನಿಗಳ ನೂಕಾಟ ಏರ್ಪಟ್ಟಿತ್ತು. ಮಧ್ಯಾಹ್ನದ ಶೋ ನೋಡೋದಕ್ಕೆ ಮುಗಿಬಿದ್ದಿದ್ದ ಅಭಿಮಾನಿಗಳನ್ನ ನಿಯಂತ್ರಿಸುವುದಕ್ಕೆ ಪೊಲೀಸರು ಹರಸಾಹಸ ಪಟ್ಟರು. ಬಾಗಲಕೋಟೆ ಶಕ್ತಿ ಚಿತ್ರಮಂದಿರದಲ್ಲಿ ಭಾರೀ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ದರು. ಬೆಳಗಾವಿಯಲ್ಲಿ ಜೇಮ್ಸ್ ಸಿನಿಮಾ ನೋಡೋದಕ್ಕೆ ಅಭಿಮಾನಿಗಳು ಮುಗಿಬಿದ್ದಿದ್ದರು. ಗೋಕಾಕ್ನ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಟಿಕೆಟ್ಗಾಗಿ ಫ್ಯಾನ್ಸ್ ಹರಸಾಹಸ ಪಟ್ಟರು. ಒಬ್ಬರ ಮೇಲೊಬ್ಬರು ಹತ್ತಿ ಟಿಕೆಟ್ ಪಡೆದರು. ಚಿತ್ರಮಂದಿರದ ಗೋಡೆಗಳ ಮೇಲೇನೂ ಅಭಿಮಾನಿಗಳು ನಿಂತಿದ್ರು. ಚಿತ್ರಮಂದಿರದಲ್ಲಿ ಅಭಿಮಾನಿಗಳು ಸಂಭ್ರಮಿಸಿದ್ದು, ಕೆಲವರು ಅಪ್ಪು ಫೋಟೋ ಹಿಡಿದು ಸಿನಿಮಾ ನೋಡಿದ್ರು.
ಅಪ್ಪು ಹುಟ್ಟುಹಬ್ಬದ ದಿನ ಅವರ ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ವಾಣಿ ಚಿತ್ರಮಂದಿರದಲ್ಲಿ ನೇತ್ರದಾನ ಶಿಬಿರ ಆಯೋಜಿಸಲಾಗಿದೆ. ಈ ವೇಳೆ ಜೇಮ್ಸ್ ಸಿನಿಮಾ ನೋಡಿ ಬರ್ತಾ ಇರುವ ಅಪ್ಪು ಅಭಿಮಾನಿಗಳು ನೇತ್ರದಾನಕ್ಕೆ ನೋಂದಣಿ ಮಾಡಿಸಿದ್ದಾರೆ. 100ಕ್ಕೂ ಹೆಚ್ಚು ಅಪ್ಪು ಅಭಿಮಾನಿಗಳು ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ. ಗೂಳಿ ಮೇಲೆ ಅಪ್ಪು ಚಿತ್ರ ಬಿಡಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಮಂಡ್ಯದ ಸಂಜೆಯ ಚಿತ್ರಮಂದಿರಕ್ಕೆ ಅಭಿಮಾನಿಗಳು ಗೂಳಿಯನ್ನ ಕರೆತಂದಿದ್ದರು. ನಗುಮುಖದ ಒಡೆಯ ಅಪ್ಪು ಅಂತ ಗೂಳಿ ಮೇಲೆ ಬರಹ ಬರೆದಿದ್ದರು. ಬಣ್ಣದ ಮೂಲಕ ಗೂಳಿ ಮೇಲೆ ಅಪ್ಪು ಭಾವಚಿತ್ರ ಬಿಡಿಸಿದ್ದರು. ಸಂಭ್ರಮಾಚರಣೆ ವೇಳೆ ಗೂಳಿ ಮೇಲಿನ ಅಪ್ಪು ಭಾವಚಿತ್ರ ಎಲ್ಲರ ಗಮನ ಸೆಳೆಯಿತು. ಸಂಜೆಯ ಚಿತ್ರಮಂದಿರದ ಬಳಿ ಅಪ್ಪು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಹಾವೇರಿಯಲ್ಲಿ ಅಪ್ಪು ಅಭಿಮಾನಿಯೊಬ್ಬರು 100 ಜನರಿಗೆ ಫ್ರೀಯಾಗಿ ಜೇಮ್ಸ್ ಸಿನಿಮಾದ ಟಿಕೆಟ್ ವಿತರಿಸಿದ್ದಾರೆ. ರಟ್ಟಿಹಳ್ಳಿ ಪಟ್ಟಣದ ಮಾಲತೇಶ ಚಿತ್ರಮಂದಿರದಲ್ಲಿ ರಾಜು ಎನ್ನುವವರು ಟಿಕೆಟ್ ನೀಡಿದ್ದಾರೆ. ಚಿತ್ರಮಂದಿರ ಮುಂಭಾಗದಲ್ಲಿ ಪುನೀತ್ ರಾಜ್ಕುಮಾರ್ ಬರ್ತ್ಡೇ ಪ್ರಯುಕ್ತ ಕೇಕ್ ಕತ್ತರಿಸಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಇದೇ ವೇಳೆ ರಾಜು 50 ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ ಮಾಡಿದ್ದಾರೆ. ಈ ಮೂಲಕ ಅರ್ಥಪೂರ್ಣವಾಗಿ ಅಪ್ಪು ಹುಟ್ಟುಹಬ್ಬವನ್ನು ಆಚರಿಸಿದ್ದಾರೆ. ಹುಬ್ಬಳ್ಳಿಯ ಅಪ್ಸರಾ ಥಿಯೇಟರ್ ಮುಂಭಾಗ ಜೇಮ್ಸ್ ಕ್ರೇಜ್ ಜೋರಾಗಿತ್ತು. ಬೆಳಗ್ಗೆಯಿಂದ ಅಭಿಮಾನಿಗಳು ಮಸ್ತ್ ಡ್ಯಾನ್ಸ್ ಮಾಡಿ ಜೇಮ್ಸ್ ಚಿತ್ರವನ್ನ ಸೆಲೆಬ್ರೇಟ್ ಮಾಡಿದ್ರು. ತಮಟೆ ಡಿಜೆ ಸದ್ದಿಗೆ ಟಪಾಂಗುಚ್ಚಿ ಹಾಕ್ತಾ ಡ್ಯಾನ್ಸ್ ಮಾಡ್ತಾ ಜೇಮ್ಸ್ ಸಿನಿಮಾವನ್ನ ಎಂಜಾಯ್ ಮಾಡಿದ್ರು. ಅಪ್ಸರಾ ಚಿತ್ರಮಂದಿರದ ಬಳಿ ಅಪ್ಪು ಅಭಿಮಾನಿಗಳು ಚಿತ್ರ ನೋಡೋದಕ್ಕೆ ಬಂದವರಿಗೆ ಬಿರಿಯಾನಿ ಹಂಚಿದ್ದಾರೆ. ಇನ್ನು ಥಿಯೇಟರ್ ಎದುರು ಅಭಿಮಾನಿಗಳಿಂದ ಸಂಭ್ರಮ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಪುನೀತ್ ರಾಜ್ಕುಮಾರ್ ಮನೆಗೆ ಮಂಡ್ಯದಿಂದ ವಿಶೇಷ ಅಭಿಮಾನಿ ಬಂದಿದ್ದರು. ಅಪ್ಪು ಕೊಡಿಸಿದ್ದ ಬೈಕ್ನಲ್ಲಿ ಮಂಡ್ಯದಿಂದ ಸದಾಶಿವನಗರದ ಅಪ್ಪು ಮನೆಗೆ ಭೋಗರಾಜ್ ಬಂದಿದ್ದರು. ಅಪ್ಪು ಸಿನಿಮಾಗಳ ಹಚ್ಚೆ ಹಾಕಿಸಿಕೊಂಡಿರುವ ಭೋಗರಾಜ್ ಹೆಗಲ ಮೇಲೆ ಅಪ್ಪು ಫೋಟೋಗ್ರಾಫ್ ಹಾಕಿದ್ದರು. ಪುನೀತ್ ಕೊಟ್ಟಿದ್ದ ಬಟ್ಟೆ ತೋರಿಸಿ ಭೋಗರಾಜ್ ಭಾವುಕರಾದರು. ಟ್ಯಾಟೂ ಹಾಕಿಸಿಕೊಂಡು ಅಭಿಮಾನಿ ಪುನೀತ್ ಮೇಲಿನ ಅಭಿಮಾನ ಮೆರೆದಿದ್ದಲ್ಲಿ, ಅಪ್ಪು ಫೋಟೋ ಪಕ್ಕದಲ್ಲಿಟ್ಟುಕೊಂಡು ಫ್ಯಾನ್ಸ್ ಚಿತ್ರ ವೀಕ್ಷಿಸಿದಲ್ಲಿ, ಜೇಮ್ಸ್ ಟಿಕೆಟ್ಗಾಗಿ ಹರಸಾಹಸ ಟಿಕೆಟ್ ಸಿಗದಿದ್ದಕ್ಕೆ ಜೇಮ್ಸ್ ಅಭಿಮಾನಿಗಳು ಕಣ್ಣೀರು ಹಾಕಿದ್ದಲ್ಲಿ ನೋಡೋಣ ಅಪ್ಪು ಹವಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಎದೆ ಮೇಲೆ ಅಪ್ಪು ಹಚ್ಚೆ ಹಾಕಿಸಿಕೊಂಡು ಅಭಿಮಾನಿಗಳು ಅಭಿಮಾನ ಮೆರೆದಿದ್ದಾರೆ. ಕೋಲಾರ ತಾಲೂಕಿನ ಮುದುವತಿ ಗ್ರಾಮದ ಮುನಿರಾಜು ಅಪ್ಪುವಿನ ಭಾವಚಿತ್ರವನ್ನ ಎದೆ ಮೇಲೆ ಹಚ್ಚೆ ಹಾಕಿಕೊಂಡು ಚಿತ್ರ ವೀಕ್ಷಿಸಿದ್ದಾರೆ. ಗದಗ ಜಿಲ್ಲೆಯಲ್ಲೂ ಜೇಮ್ಸ್ ಹವಾ ಜೋರಾಗಿದ್ದು, ಎದೆ ಮೇಲೆ ಪುನೀತ್ ರಾಜ್ಕುಮಾರ್ ಹಚ್ಚೆ ಹಾಕಿಸಿಕೊಂಡು ಚಿತ್ರ ವೀಕ್ಷಿಸಿದ್ದಾರೆ. ಏನು ಕೇಕ್ ಕಟ್ ಮಾಡಿ ಅಪ್ಪು ಬರ್ತ್ಡೇ ಆಚರಿಸಿದ್ದು, ಚಿತ್ರ ವೀಕ್ಷಣೆಗೆ ಆಗಮಿಸಿದವರಿಗೆ ಸಿಹಿ ಹಂಚಲಾಗಿದೆ. ಅಲ್ಲದೆ ಪುನೀತ್ರ ಬೃಹತ್ ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಅಭಿಮಾನಿಯೊಬ್ಬರು ಪುನೀತ್ ರಾಜ್ಕುಮಾರ್ ಭಾವಚಿತ್ರ ಇಟ್ಕೊಂಡು ಸಿನಿಮಾ ನೋಡಿದ್ದಾರೆ. ಕಲಬುರಗಿ ನಗರದ ಸಂಗಮ ಚಿತ್ರಮಂದಿರದಲ್ಲಿ ಅಪ್ಪು ಅಭಿಮಾನಿ ಹನುಮಂತ ಎಂಬುವವರು ಫೋಟೋ ಹಿಡಿದುಕೊಂಡು ಸಿನಿಮಾ ನೋಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿಯಾಗಿರೋ ಹನುಮಂತಗೆ ಪುನೀತ್ ಜೊತೆ ಕೂತು ಸಿನಿಮಾ ನೋಡಬೇಕು ಅನ್ನೋ ಆಸೆ ಇತ್ತಂತೆ. ಹೀಗಾಗಿ ಅಪ್ಪುಗಾಗಿ ಒಂದು ಸೀಟ್ ರಿಸರ್ವ್ ಮಾಡಿ ಅಲ್ಲಿ ಅವರ ಭಾವಚಿತ್ರವಿಟ್ಟು ಸಿನಿಮಾ ನೋಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಪ್ಪು ನೆನೆದು ಅಭಿಮಾನಿ ರಘು ವದ್ದಿ ಎಂಬಾತ ಬಿಕ್ಕಿ ಬಿಕ್ಕಿ ಅತ್ತಿದ್ದಾರೆ. ಪವರ್ ಸ್ಟಾರ್ ನನ್ನ ಬರ್ತ್ಡೇಗೆ ಖುದ್ದು ಫೋನ್ ಮಾಡಿ ವಿಶ್ ಮಾಡಿದ್ರು. ಹುಬ್ಬಳ್ಳಿಗೆ ಬಂದ್ರೆ ನನ್ನ ಮನೆಗೆ ಬರ್ತಿದ್ರು. ಅವರ ಚಿತ್ರ ರಿಲೀಸ್ ಆದ್ರೆ ನಾನೇ ಇಲ್ಲಿನ ರೆಸ್ಪಾನ್ಸ್ ಬಗ್ಗೆ ಫೋನ್ ಮಾಡಿ ಹೇಳ್ತಿದ್ದೆ. ಇವಾಗ ಯಾರಿಗೆ ಹೇಳಿ, ನಂಗೆ ಅಪ್ಪುನೇ ದೇವ್ರು, ಅವರಿಗಾಗಿ ನಾನು ಪ್ರಾಣ ಕೊಡ್ತೀನಿ ಅಂತ ಅಪ್ಪು ಅಭಿಮಾನಿ ರಘು ವದ್ದಿ ಹೇಳಿದ್ದಾರೆ. ಜೇಮ್ಸ್ ಟಿಕೆಟ್ ಸಿಗದಿದ್ದಕ್ಕೆ ಕೂಲಿ ಕಾರ್ಮಿಕ ಕಣ್ಣೀರು ಹಾಕಿದ್ದಾನೆ. ಕೋಲಾರದ ನಾರಾಯಣಿ ಥಿಯೇಟರ್ ಬಳಿ ಕೂಲಿ ಕೆಲಸ ಬಿಟ್ಟು ಜೇಮ್ಸ್ ಸಿನಿಮಾ ನೋಡಲು ಶ್ರೀನಿವಾಸ್ ಎಂಬಾತ ಬಂದಿದ್ದ. ಆದರೆ ಟಿಕೆಟ್ ಸಿಗ್ತಿಲ್ಲ ಎಂದು ಅಭಿಮಾನಿ ಶ್ರೀನಿವಾಸ್ ಅಳಲು ತೋಡ್ಕೊಂಡ. ಇನ್ನು ಬೆಳಗಾವಿಯಲ್ಲಿ ಜೇಮ್ಸ್ ವೀಕ್ಷಿಸಲು ಬಂದಿದ್ದ ನಿವೃತ್ತ ಯೋಧರೊಬ್ಬರು ಭಾವುಕರಾಗಿದ್ರು. ಅಪ್ಪು ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಅಂತ ಕುಟುಂಬ ಸಮೇತರಾಗಿ ಸಿನಿಮಾ ನೋಡಲು ಬಂದಿದ್ದ ನಿವೃತ್ತ ಯೋಧ ವಿನಾಯಕ ಹೇಳಿದ್ರು. ಜೇಮ್ಸ್ ಸಿನಿಮಾದ ಟಿಕೆಟ್ಗಾಗಿ ಅಭಿಮಾನಿಗಳು ಕೊಪ್ಪಳದಲ್ಲಿ ಹರಸಾಹಸ ಪಟ್ಟರು. ನಗರದ ಲಕ್ಷ್ಮೀ ಚಿತ್ರಮಂದಿರದಲ್ಲಿ 10 ಗಂಟೆಗೆ ಆರಂಭವಾದ ಫಸ್ಟ್ ಶೋ ನೋಡಲು ಭಾರಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸಿದ್ರು. ಈ ವೇಳೆ ಫಸ್ಟ್ ಶೋ ಟಿಕೆಟ್ ಕೊಳ್ಳಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಒಬ್ಬರ ಮೇಲೊಬ್ಬರು ನುಗ್ಗಿ ಟಿಕೆಟ್ ಖರೀದಿಸಿದ್ರು. ಥಿಯೇಟರ್ ಆವರಣದಲ್ಲಿ ಅಭಿಮಾನಿಗಳು ಭರ್ಜರಿ ಸ್ಟೆಪ್ಸ್ ಹಾಕಿ ಸಂಭ್ರಮಿಸಿದ್ರು. 47ನೇ ಹುಟ್ಟುಹಬ್ಬ ಇವತ್ತು.
ಪುನೀತ್ ರಾಜ್ಕುಮಾರ್ ಅವರಿಲ್ಲದೆ ನಾವೆಲ್ಲ ದುಃಖದಲ್ಲಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಇಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುನೀತ್ರ 47ನೇ ಹುಟ್ಟುಹಬ್ಬ. ಪುನೀತ್ ರಾಜ್ಕುಮಾರ್ ಅವರ ಬದುಕು ನಮಗೆ ಸ್ಫೂರ್ತಿ. ಅಂಗಾಂಗ ದಾನ ಮಾಡಿರುವುದು ನಮ್ಮೆಲ್ಲರಿಗೂ ಪ್ರೇರಣೆ. ಇಂದು ಬಿಡುಗಡೆಯಾದ ಜೇಮ್ಸ್ ಸಿನಿಮಾ ಯಶಸ್ವಿಯಾಗಲಿ ಎಂದು ಶುಭಾಶಯ ಕೋರುತ್ತೇನೆ ಎಂದು ಸಿಎಂ ಬೊಮ್ಮಾಯಿ ಹೇಳಿದರು. ಅಲ್ಲದೆ ಸದ್ಯದಲ್ಲೇ ಅಪ್ಪು ಕುಟುಂಬದ ಜೊತೆ ಚರ್ಚಿಸಿ ಕರ್ನಾಟಕ ರತ್ನ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಅಂತ ತಿಳಿಸಿದ್ರು. ಮೈಸೂರಿನ ಶಕ್ತಿಧಾಮಕ್ಕೆ ನಟ ಶಿವರಾಜ್ ಕುಮಾರ್ ಭೇಟಿ ನೀಡಿದ್ರು. 3 ದಿನಗಳಿಂದ ಮೈಸೂರಿನಲ್ಲಿರುವ ಶಿವಣ್ಣ ದಂಪತಿ ಶಕ್ತಿಧಾಮದ ಮಕ್ಕಳ ಜೊತೆ ಕಾಲ ಕಳೆದಿದ್ದಾರೆ. ಇದೇ ವೇಳೆ ಮಾತನಾಡಿದ ಶಿವರಾಜ್ ಕುಮಾರ್, ಪುನೀತ್ ಎಲ್ಲೂ ಹೋಗಿಲ್ಲ, ನಮ್ಮ ಮನಸ್ಸಿನಲ್ಲೇ ಇದ್ದಾನೆ. ಅವನ ಅಗಲಿಕೆಯನ್ನ ಮರೆಯಲು ಆಗಲ್ಲ ಅಂತ ಹೇಳಿದ್ರು. ರಾಜ್ಯಾದ್ಯಂತ ಜೇಮ್ಸ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಿದೆ. ಆದರೆ ಅಪ್ಪು ಅಭಿಮಾನಿಗಳಲ್ಲಿ ಶೋಕ ಮಡುಗಟ್ಟಿದೆ. ಥಿಯೇಟರ್ನಲ್ಲಿ ಸಿನಿಮಾ ಮುಗಿದ ಮೇಲೂ ಕಣ್ಣೀರು ಹಾಕಿದ್ದಾರೆ. ಸಿನಿಮಾ ಮುಗಿದಿದ್ದಂತೆ ನಟಿ ಪ್ರಿಯಾ ಆನಂದ್ ಕಣ್ಣೀರು ಹಾಕಿದ್ದಾರೆ. ಜೇಮ್ಸ್ ಸಿನಿಮಾದ ನಾಯಕ ನಟಿ ಪ್ರಿಯಾ ಆನಂದ್ ಅಪ್ಪು ನೆನೆದು ಕಣ್ಣೀರಿಟ್ಟಿದ್ದಾರೆ. ನವರಂಗ್ ಥಿಯೇಟರ್ನಲ್ಲಿ ಮಿಲನ, ಡಾರ್ಲಿಂಗ್ ಕೃಷ್ಣ ಹಾಗೂ ಪ್ರಿಯಾ ಆನಂದ್ ಜೇಮ್ಸ್ ಸಿನಿಮಾ ನೋಡಿದ್ರು. ಜೇಮ್ಸ್ ಸಿನಿಮಾ ರಿಲೀಸ್ನಿಂದಾಗಿ ಬೆಂಗಳೂರಿನ ವೀರೇಶ್ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ವೀರೇಶ್ ಚಿತ್ರಮಂದಿರದಲ್ಲಿ ನಟ ಶ್ರೀಮುರಳಿ ಜೇಮ್ಸ್ ಸಿನಿಮಾ ವೀಕ್ಷಿಸಿದ್ರು. ಬಳಿಕ ವೀರೇಶ್ ಚಿತ್ರಮಂದಿರದಲ್ಲಿ ಶ್ರೀಮುರಳಿ ಡಾನ್ಸ್ ಮಾಡಿದ್ರು. ಅಭಿಮಾನಿಗಳ ಜೊತೆ ಬೆರೆತು ಭರ್ಜರಿ ಸ್ಟೆಪ್ಸ್ ಹಾಕಿದ ಶ್ರೀಮುರಳಿ ಅಪ್ಪು 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 ಎಂದು ಕೂಗಿದ್ರು. ಹಿಜಾಬ್ ಕುರಿತ ತೀರ್ಪಿನ ಬಗ್ಗೆ ವಿಧಾನಸಭೆ ಪರಿಷತ್ನಲ್ಲಿ ಹೇಗಿತ್ತು ಚರ್ಚೆ? ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಟಾಕ್ ವಾರ್ ನಡೆದಿದ್ದೇಕೆ? ಹಿಜಾಬ್ ವಿವಾದದ ವೇಳೆ ಪರೀಕ್ಷೆಯಿಂದ ವಂಚಿತರಾದವರಿಗೆ ಮತ್ತೆ ಅವಕಾಶ ಸಿಗುತ್ತಾ? ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ವಿಧಾನ ಪರಿಷತ್ನಲ್ಲಿ ಬಜೆಟ್ ಚರ್ಚೆ ವೇಳೆ ಕಾಂಗ್ರೆಸ್ನ ಸಲೀಂ ಅಹಮದ್ ಹಿಜಾಬ್ ವಿಷಯ ಪ್ರಸ್ತಾಪ ಮಾಡಿದ್ರು. ಹೈಕೋರ್ಟ್ ಆದೇಶಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ಸಲೀಂ ಅಹಮದ್, ಹಿಜಾಬ್ ಪ್ರಕರಣ ಇಷ್ಟು ದಿನ ಇರಲಿಲ್ಲ, ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಇದು ಬರುತ್ತೆ. ಹಿಜಾಬ್ ಮುಸ್ಲಿಂ ಧರ್ಮದ ಒಂದು ಪದ್ಧತಿ. ಈ ಪದ್ಧತಿ ವಿರುದ್ಧ ಸರ್ಕಾರ ನಿರ್ಣಯ ಮಾಡಿದೆ ಅಂತ ಆರೋಪಿಸಿದ್ರು. ಕಾಂಗ್ರೆಸ್ನ ಸಲೀಂ ಅಹಮದ್ ಹೇಳಿಕೆಗೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಾವು ಧಾರ್ಮಿಕ ಆಚರಣೆಗೆ ವಿರೋಧ ಮಾಡಿಲ್ಲ, ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಯಮ ಪಾಲನೆ ಮಾಡಿ ಅಂತಷ್ಟೇ ಹೇಳಲಾಗಿದೆ. ಹೀಗಾಗಿ ಹೈಕೋರ್ಟ್ ತೀರ್ಪಿನ ಬಗ್ಗೆ ಕಾಂಗ್ರೆಸ್ ನಿಲುವು ಹೇಳಿ ಅಂತ ಸಚಿವರು ಒತ್ತಾಯಿಸಿದ್ರು. ಈ ವೇಳೆ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಹರಿಪ್ರಸಾದ್, ನಮ್ಮ ನಿಲುವು ನಿಮ್ಮ ಮುಂದೆ ಹೇಳಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ತೀವಿ ಅಂದ್ರು. ಹಿಜಾಬ್ ವಿಚಾರದಲ್ಲಿ ಕೋರ್ಟ್ ಆದೇಶದಂತೆ ನಡೆಯಬೇಕು ಅಂತ ವಿಧಾನಸಭೆಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ರು. ಆದರೆ ಅವರಿಗೆ ಮೇಲ್ಮನವಿ ಸಲ್ಲಿಸುವ ಅಧಿಕಾರ ಇರುತ್ತೆ. ಅಸಮಾಧಾನ ಇರುವುದರಿಂದಲೇ ಅಪೀಲು ಹೋಗುವುದು, ಶಾಂತಿಯುತ ಪ್ರತಿಭಟನೆ ಮಾಡುವುದು ಕೂಡ ಅವರ ಹಕ್ಕು. ಹೀಗಾಗಿ ಪ್ರತಿಭಟನೆ ಮಾಡೋದನ್ನ ಸರ್ಕಾರ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಇದಕ್ಕೆ ಬಿಜೆಪಿಯ ಜಗದೀಶ್ ಶೆಟ್ಟರ್ ವಿರೋಧ ವ್ಯಕ್ತಪಡಿಸಿದ್ರು. ನೀವು ವಕೀಲರಾಗಿ ಈ ರೀತಿ ಹೇಳೋದು ಸರಿಯಲ್ಲ ಅಂದ್ರು. ಹಿಜಾಬ್ ವಿವಾದದ ವೇಳೆ ಪರೀಕ್ಷೆ ವಂಚಿತರಿಗೆ ಅವಕಾಶ ನೀಡಿ ಅಂತ ವಿಧಾನಸಭೆ ಶೂನ್ಯ ವೇಳೆಯಲ್ಲಿ ಶಾಸಕ ರಘುಪತಿ ಭಟ್ ಪ್ರಸ್ತಾಪ ಮಾಡಿದ್ರು. ಕೋರ್ಟ್ ತೀರ್ಪು ಬಂದ ಬಳಿಕವೂ ಕಾಲೇಜುಗಳಲ್ಲಿ ವಿವಾದ ಮಾಡ್ತಾ ಇರೋರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂದ್ರು. ರಘುಪತಿ ಭಟ್ ಹೇಳಿಕೆಗೆ ಜಗದೀಶ್ ಶೆಟ್ಟರ್ ಬೆಂಬಲಿಸಿದ್ದು, ಕೋರ್ಟ್ ಆದೇಶ ಉಲ್ಲಂಘನೆ ಬಗ್ಗೆ ಶೆಟ್ಟರ್ ಅಸಮಾಧಾನ ವ್ಯಕ್ತಪಡಿಸಿದ್ರು. ಸರ್ಕಾರ ಕೂಡಲೇ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ರು. ಹಿಜಾಬ್ ವಿವಾದದ ವೇಳೆ ಪರೀಕ್ಷೆ ವಂಚಿತರಿಗೆ ಅವಕಾಶ ನೀಡುವ ಪ್ರಸ್ತಾಪದ ಬಗ್ಗೆ ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ಪ್ರತಿಕ್ರಿಯಿಸಿದ್ರು. ಕೋರ್ಟ್ ಮಧ್ಯಂತರ ಆದೇಶ ಬಳಿಕ ಪರೀಕ್ಷೆಗೆ ತಪ್ಪಿಸಿಕೊಂಡರೆ ಮರುಪರೀಕ್ಷೆ ಕೊಡೋದಕ್ಕೆ ಸಾಧ್ಯವಿಲ್ಲ. ನಾವು ಒಂದು ವ್ಯವಸ್ಥೆಯಲ್ಲಿ ಇದ್ದೇವೆ. ಈಗ ಇದಕ್ಕೆ ಅವಕಾಶ ನೀಡಿದ್ರೆ ಅದು ಬೇರೆ ರೀತಿ ಆಗುತ್ತೆ. ಹೀಗಾಗಿ ಮಧ್ಯಂತರ ಆದೇಶಕ್ಕೆ ಮೊದಲು ಪರೀಕ್ಷೆ ಬರೆಯದವರಿಗೆ ಮತ್ತೆ ಅವಕಾಶ ನೀಡುವ ಬಗ್ಗೆ ಸಿಎಂ ಜೊತೆ ಚರ್ಚಿಸುತ್ತೇನೆ ಅಂದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳಲ್ಲಿ ದ್ವೇಷ ದಳ್ಳೂರಿ ಮಾಡಬಾರದು ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಹೆಣ್ಣು ಮಕ್ಕಳಿಗೆ ಸನ್ಮಾನ ಮಾಡಿದ್ರು. ಆ ವೇಳೆ ಸಿಎಂ ಮುಂದೆನೆ ವಿದ್ಯಾರ್ಥಿನಿಯರು ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ರು. ಕೆಲವರು ಹೆಗಲ ಮೇಲೆ ಸೊಂಟಕ್ಕೆ ದುಪ್ಪಟ್ಟ ಕಟ್ಟುತ್ತಾರೆ. ಹೀಗಿರುವಾಗ ಮುಸ್ಲಿಮರು ತಲೆಯ ಮೇಲೆ ದುಪ್ಪಟ್ಟ ಹಾಕಿದ್ರೆ ತಪ್ಪೇನು ಅಂತ ಎಚ್ಡಿಕೆ ಪ್ರಶ್ನಿಸಿದ್ರು. ಅವರಲ್ಲಿ ಬದಲಾವಣೆಗಳಾಗ್ತದೆ.